ಶುಭೋದಯ ಎಲ್ಲರಿಗೂ. ಇವತ್ತು ಪ್ರಯಾಗ್ರಾಜ್ ಪ್ರಯಾಣದ 4ನೇ ದಿನ. ನಿನ್ನೆ ರಾತ್ರಿ ಸುಮಾರು 8:30-9 ಗಂಟೆಗೆ ನಾವು ಪ್ರಯಾಗ್ರಾಜಿನ 30 ಕಿಲೋಮೀಟ್ರ್ ಇತ್ತು. ಇಲ್ಲೇ ಹಾಲ್ಟ್ ಮಾಡಿದ್ವಿ. ಇದು ಮಾಧವನ್ ಪ್ಯಾಲೇಸ್ ಅಂತೇಳಿ ಒಂದು ಹೋಟೆಲ್ ಇದೆ. ಈ ಮಾಧವನ್ ಪ್ಯಾಲೇಸ್ ರೀಸನೇಬಲ್ ಇದೆ ಮತ್ತು ತುಂಬ ಕ್ಲೀನ್ ನೀಟ್ ಹೋಟೆಲ್ ಇದು. ಸೊ ಇಲ್ಲಿ ಯಾರೇ ಪ್ರಯಾಣಿಕರು ಬಂದರೂ ಇಲ್ಲಿ ಸ್ಟೇ ಮಾಡ್ಬೋದು. ನಾವು ನಿನ್ನೆ ನೈಟೇ ನಾವು ಪ್ರಯಾಗ್ರಾಜ್ ಹೋಗ್ಬೇಕಂತ ಮಾಡಿದ್ವಿ. ಸೊ ನೈಟ್ ಇದು ಆಗಲ್ಲ, ಅರ್ಲಿ ಮಾರ್ನಿಂಗ್ ನಾವು ತ್ರಿವೇಣಿ ಸಂಗಮದಲ್ಲಿ ಅರ್ಲಿ ಮಾರ್ನಿಂಗ್ ಹೋಗಿ ಸ್ನಾನ ಮಾಡ್ಬೇಕಂತೇಳಿ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡಿವಿ. ಇವಾಗ 4 ಗಂಟೆ ಆಗಿ ಸುಮಾರು ಒಂದು 10 ನಿಮಿಷ ಆಗ್ತಾಯಿದೆ. ಇಲ್ಲಿಂದ ನಾವು 30 ಕಿಲೋಮೀಟರ್ ಟ್ರಾವೆಲ್ ಮಾಡಬೇಕು. ಟ್ರಾಫಿಕ್ ಯಾವ ಥರ ಇದೆ ಗೊತ್ತಿಲ್ಲ, ಬಟ್ ಆದರೂ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡಿವಿ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಮುಂದೆ ಹಂಗೆ ಅಪ್ಡೇಟ್ ಮಾಡ್ಕೊತ ಹೋಗ್ತೀನಿ. ತ್ರಿವೇಣಿ ಸಂಗಮ್ ಇಲ್ಲಿಂದ 15 ಕಿಲೋಮೀಟರ್ ತೋರಿಸ್ತಾ ಇದೆ. ಪ್ರಯಾಗ್ರಾಜ್ ಸ್ಮಾರ್ಟ್ ಸಿಟಿ ರಸ್ತೆಯಲ್ಲಿದ್ದೀವಿ ನಾವು ಇವಾಗ. ಇನ್ನೂ ಆಲ್ಮೋಸ್ಟ್ 8 ಕಿಲೋಮೀಟರ್ ತ್ರಿವೇಣಿ ಸಂಗಮ್ ಇದೆ. ಓಕೆ, ಇಲ್ಲಿ ಹೊರಗೆ ನಿಂತೀವಿ. ಒಂದು ವಿಮಾನ ಬಂತು, ಅದನ್ನೇ ನೋಡಿ ಸಂತೋಷ ಪಡ್ತಾ ಇದ್ದೀವಿ ಆಸ್ ಆಫ್ ನಾವು. ಸಿದ್ದು ಬ್ರೋ ಈಗ ಅಲ್ತಾನೆ ಹೋಗಿ ಚೆಕ್ ಮಾಡ್ಕೊಂಬಂದಾರ ಏನೇನು ಅಪ್ಡೇಟ್ ಇದೆ ಅಂತೇಳಿ. ಸೊ ಇದು ತುಂಬ ಟೈಮ್ ಆಗುತ್ತೆ. ಮೋಸ್ಟ್ಲಿ ಇನ್ನೂ ಒಂದು 2 ಗಂಟೆ ಇದು ಕ್ಲಿಯರ್ ಆಗೋ ಚಾನ್ಸಸ್ ಇಲ್ಲ. 2 ಗಂಟೆ ಇಲ್ಲ, ಮೇಲೇ ಜಾಸ್ತಿನೇ ಆಗುತ್ತೆ. ಯಾಕಂದರೆ ಇನ್ನೂ ಅಲ್ಲಿ ಟ್ರಾಫಿಕ್ ಕ್ಲಿಯರೆನ್ಸ್ ಇಲ್ಲ. ಇವಾಗೇನು ಸ್ನಾನ ಮಾಡ್ತಾರೆ, ಅವ್ರು ಹೊರಗಡೆ ಬಂದ ಮೇಲೇ ನಮಗೆಲ್ಲ ಚಾನ್ಸ್ ಇಲ್ಲ. ಟ್ರಾಫಿಕ್ ಜಾಮ್ ಇದೆ. ಈ ಕಡೆ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ ದೂರದವರೆಗೂ ಟ್ರಾಫಿಕ್ ಇದೆ. ಸೊ ಈ ಕಡೆ ಇನ್ನೂ 8 ಕಿಲೋಮೀಟರ್ ದೂರ ಇದೆ ತ್ರಿವೇಣಿ ಸಂಗಮ್. ಇಲ್ಲಿಂದ ಸುಮಾರು ಇನ್ನೂ ಒಂದು 5 ಕಿಲೋಮೀಟ್ರ್ ಇದೆ. ಇಲ್ಲಿ ವೆಹಿಕಲನ್ನು ಪಾರ್ಕ್ ಮಾಡಬೇಕು. ಪಾರ್ಕ್ ಮಾಡಿ ಮುಂದೆ ಇಲ್ಲಿ ಬೈಕ್ಸ್ ಇದೆ. ಬೈಕಲ್ಲಿ ಒಂದು 100 ರೂಪಾಯಿ ತೊಗೊತಾರೆ ಬೈಕಲ್ಲಿ ತ್ರಿವೇಣಿ ಸಂಗಮ್ ಘಾಟಿಗೆ ಬಿಡೋಕೆ. ಅಲ್ಲಿಂದ ಬೋಟ್ ಇದೆ, ಬೋಟಲ್ಲಿ ಮುಂದೆ ಹೋಗ್ಬೇಕಂತ. ಸೊ ಇಲ್ಲಿ ವೆಹಿಕಲ್ ಪಾರ್ಕಿಂಗ್ ಇದೆ. ಹೋಗೋರು ನಡ್ಕೊತ ಹೋಗ್ತಾ ಇದ್ದಾರೆ. ಟ್ರಾಫಿಕ್ಕು ಹೋಗ್ತಾನೆ ಇದೆ ಹಾಗೆ. ಸೊ ಈ ಟ್ರಾಫಿಕಲ್ಲಿ ಮುಟ್ಟೋಕ್ಕೆ ಸುಮಾರು ಒಂದು 2-3 ತಾಸು ಬೇಕಾಗುತ್ತೆ. ಸೊ ಇಲ್ಲಿ ವೆಹಿಕಲ್ ಪಾರ್ಕ್ ಮಾಡಿದ್ದೀವಿ. ಈಗ ಬೈಕ್ ಹತ್ಕೊಂಡು ಮುಂದೆ ಹೋಗೋದು. ತುಂಬ ದೂರ ಇದೆ. ಬೈಕಿಗೆ 100 ರೂಪಾಯಿ. ಈ ಥರ ಬೈಕರ್ಸ್ ಇಲ್ಲಿ ಸರ್ವೇ ಸಾಮಾನ್ಯ. ಮತ್ತು ವಾಪಸ್ ಬೈಕ್ ಬೇಕಂದ್ರೆ ಇವರೇ ಬಂದು ನಾವು ಪಿಕಪ್ ಮಾಡ್ತಾರಂತ. ಸೊ ನೋಡ್ರಿ, ಇಲ್ಲಿ ಬೇನಕಡ್ಡಿ ಮಾಡ್ತಾರೆ ಹಲ್ ತಿಕ್ಕೊಳ್ಳೋಕೆ. ಈ ಥರ ಎಲ್ಲ ಕಡೆ ವಾಟರ್ ATMs ಇದೆ. ನೀರಿಂದ ಯಾರಿಗೂ ಕೊರತೆ ಆಗಬಾರ್ದು ಅಂತೇಳಿ. ಇದು ಕೌಸ್ತುಭ ದ್ವಾರ ಅಂತ. ಅರಾಳಿ ಘಾಟ್ ಕಡೆ ಹೋಗ್ಬೇಕಾದ್ರೆ ಕೌಸ್ತುಭ ದ್ವಾರದ ಮೂಲಕನೇ ನಾವು ಹೋಗ್ತೀವಿ. ಇದು ಸೆಕ್ಟರ್ 23 ಸಂಗಮ್ ಘಾಟ್. ಇಲ್ಲಿ ಇದೇ ರೀತಿಯಾಗಿ ಒಟ್ಟು 25 ಸೆಕ್ಟರ್ಸ್ ಇದೆ. 23, 24, 25ನೇ ಸೆಕ್ಟರ್ ಇರೋದು ಇದೇ ಅರೇಲ್ ಏರಿಯಾದಲ್ಲಿ. ಆ ಕಡೆ ಮುಂದ್ಗಡೆ ಬೋಟ್ ಇದೆ. ಇಲ್ಲಿಂದ ತ್ರಿವೇಣಿ ಸಂಗಮ ಕರ್ಕೊಂಡು ಒಯ್ದು ವಾಪಸ್ ಕರ್ಕೊಂಡು ತಂದು ಈ ದಂಡೆಗೆ ಬಿಡ್ತಾರೆ. ಸೊ ಸಾಧಾರಣವಾಗಿ ಮುಂಚೆ ಈ ಥರ ಕ್ರೌಡ್ ಇಲ್ಲ ಟೈಮಲ್ಲಿ ಬೋಟ್ ರೇಟ್ ಬಂದುಬಿಟ್ಟು 250 ಇರ್ತಿತ್ತು. ಸೊ ಇವತ್ತು ಜಾಸ್ತಿ ಕ್ರೌಡ್ ಇರೋದ್ರಿಂದ ಒಬ್ಬರಿಗೆ 1,000 ರೂಪಾಯಿ ರೇಟ್ ಇದೆ. ಮತ್ತು ಬೋಟಲ್ಲಿ ಜಾಸ್ತಿ ಅಂದರೆ 10 ಜನ ಕೂಡ್ಬೋದು. 1-2 ಹೆಚ್ಚು ಕಡಿಮೆ ನಡೀತದೆ. ಸೊ ನಾವು 4 ಜನ ಇರೋದ್ರಿಂದ ಮಹಾರಾಷ್ಟ್ರದಿಂದ ಬಂದವರು ಒಂದು 7 ಜನ ಇದ್ದಾರೆ. ನಾವೆಲ್ಲರೂ ಸೇರಿ ಒಂದು ಬೋಟಲ್ಲಿ ಹೋಗ್ತಾ ಇದ್ದೀವಿ. ಅದ್ರ ಜೊತೆ ಆ್ಯಕ್ಚುಲಿ ನಾವು ಮಹಾರಾಷ್ಟ್ರದಿಂದ ಬಂದಿದ್ದಾರೆ. ಅವರು ಒಂದೇ ಬೋಟಲ್ಲಿ ಹೋಗ್ತಾ ಇದ್ದೀವಿ ಎಲ್ಲರೂ. ತ್ರಿವೇಣಿ ಸಂಗಮಕ್ಕೆ ಬೋಟಲ್ಲಿ ಹೋಗುವಾಗ ನಿಮ್ಮ ಏನಾದರೂ ಬಟ್ಟೆಗಳು ಅದಿದ್ರೆ ಎಲ್ಲ ತೊಗೊಂಡು ಹೋಗ್ಬೋದು. ಯಾಕಂದರೆ ಅಲ್ಲಿ ಸ್ನಾನ ಮಾಡಿದ್ಮೇಲೆ ಬೇಕಾಗುತ್ತೆ. ಕ್ಯಾಮ್ರಾಸ್ ಒಯ್ಯೋದು ಒಂದು ಸ್ವಲ್ಪ ರಿಸ್ಕ್, ಬೀಳ್ಬೋದು, ಜೋಪಾನವಾಗಿ ಒಯ್ಬೋದು. ಗಂಗಾ ಜಲ ತೆಗೆದುಕೊಂಡು ಬರ್ಲಿಕ್ಕೆ ಬಾಟಲ್ ಇದ್ದರೆ ತೊಗೊಂಡು ಹೋಗ್ಬೋದು. ಅಲ್ಲಿ ಯಾರೂ ಕೊಡಲ್ಲ, ಬಾಟಲ್ ನಾವೇ ಒಯ್ದಿರಬೇಕು. ಇಲ್ಲಿ ಎಷ್ಟು ಬೋಟ್ ಇದೆ ಅಂದರೆ ಕೌಂಟ್ನು ಮಾಡೋಕ್ಕಾಗಲ್ಲ, ಅಷ್ಟು ಬೋಟ್ ಇದೆ ಇಲ್ಲಿ. ಸೊ ಎಷ್ಟೇ ಜನ ಬಂದ್ರೂ
ಯಾರಿಗೂ ಕಡಿಮೆ ಬೀಳಲ್ಲ. ಎಲ್ಲರಿಗೂ ಬೋಟ್ ವ್ಯವಸ್ಥೆ ಆಗೇ ಆಗುತ್ತೆ. ಸ್ವಲ್ಪ ಹಿಂದೆ ಮುಂದೆ ಆಗುತ್ತೆ. ಸ್ವಲ್ಪ ಸಂಭಾಳಿಸಿ ಮುಂಚೆ ಹೋಗಿ ಒಬ್ಬರು ಮಾತಾಡ್ಕೊಂಡು ಬಂದು ಆಮೇಲೆ ಎಲ್ಲ ಗುಂಪಿದ್ದವರೆಲ್ಲ ಹೋಗಿ ಒಳಗೆ ಕುಂತು ಹೋಗ್ಬೋದು. ಇಲ್ಲಿ ಯಾವ ರೀತಿ ಜನಸಂಖ್ಯೆ ಇದೆ ಅಂತ ನೀವು ಸುತ್ತಮುತ್ತ ನೋಡ್ಬೋದು. ಎಲ್ಲ ಥರ ಇದೆ ಇಲ್ಲಿ ಜನ, ಹಿರಿಯರು ಮಕ್ಕಳು ಹಿಡಿದು ಎಲ್ಲ ಥರ ಎಲ್ಲರೂ ಈ ಸ್ಥಳಕ್ಕೆ ಬರಬೇಕು. ಇದು ಅಷ್ಟು ಪವಿತ್ರ ಅಂಥೇಳಿ ಪರಿಗಣಿಸಲಾಗದಂಥ ಸ್ಥಳ ಇದು. ಲೈಫ್ ಜಾಕೆಟ್ ಕೊಟ್ಟಿದ್ದಾರೆ. ಈಜು ಬರಲಿ ಬಿಡಲಿ ಲೈಫ್ ಜಾಕೆಟ್ ಮ್ಯಾಂಡೇಟ್ರಿ ಆ್ಯಸ್ ಪರ್ ಗೌರ್ಮೆಂಟ್ ರೂಲ್ಸ್. ನೀರಲ್ಲಿ ಯಾರ್ಯಾರು ಇಳಿತಾರೆ ಅವ್ರು ಕಂಪಲ್ಸರಿ ಲೈಫ್ ಜಾಕೆಟ್ ಹಾಕೋಬೇಕು. ಸೇಫಾಗಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೇಫಾಗಿ ಹೋಗಿ ಬರೋಣ. ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಏನಿದೆ ಹೇಗಿದೆ ನೋಡೋಣ. शनि सिंगापुर हाय बोलो हेलो सर सब लोग बोलो हर हर महादेव हर हर महादेव। संगम ये जमुना नदी जो चल रहा है दिल्ली आगरा मथुरा आगे से गंगा नदी घर पर साइड से आई गंगोत्री हरिद्वार ऋषिकेश कानपुर तीन नदी का संगम है। सरस्वती किले से निकली है आज बहुत ಸ್ನ್ಯಾಕ್ಸ್ ಮಾರ್ತಾ ಇದ್ದಾರೆ ಇಲ್ಲಿ ಬೋಟ್ನವರು. 20 ರೂಪಾಯಿ ಒಂದತ್ತ. ಇಲ್ಲಿ ನಮಗೊಂದು ವಿಶೇಷವಾದ ಪಕ್ಷಿ ಕಂಡು ಬರ್ತದೆ ನೋಡ್ರಿ. ಇಲ್ಲಿ ಅದಾವ, ಬಿಳಿ ಬಿಳಿದಿದೆ, ಚಿಕ್ಕದಿದೆ. ಇದು ಸೈಬೇರಿಯನ್ ಸೀಗಲ್ಸ್ ಅಥವಾ ಸೈಬೇರಿಯನ್ ಗಲ್ಸು ಅಂತಾರೆ ಇದಕ್ಕೆ. ಸೊ ಇದು ಸೈಬೇರಿಯಾ ದೇಶದಿಂದ ಸಾವಿರಾರು ಕಿಲೋಮೀಟ್ರ್ ಹಾರ್ತಾ ಈ ಗಂಗಾ ನದಿ ತೀರಕ್ಕೆ ಬರುತ್ತಂತಿದು. ಸೊ ಇದು ಅತಿ ಸ್ನೇಹ ಜೀವಿ. ಸೊ ಯಾರಿಗೂ ಹೆದರಲ್ಲ. ಬಟ್ ಅದಕ್ಕೆ ಏನಾದರೂ ತಿನ್ನಕ್ಕೆ ಕೊಟ್ಟರೆ ಅದು ಸಮೀಪೆ ಬರುತ್ತೆ. ನಾವು ತ್ರಿವೇಣಿ ಸಂಗಮವನ್ನು ಪ್ರವೇಶಿಸಿದ್ದೇವೆ. ನೀವು ನೋಡ್ಬೋದು ಇಲ್ಲಿ ಬಿಳಿ ಬಣ್ಣದಿಂದ ಹರಿಯುವ ನದಿ ಗಂಗಾ ನದಿಯಾಗಿದೆ. ಗಾಢವಾದ ಮತ್ತು ಹಸಿರು ಬಣ್ಣದಿಂದ ಹರಿಯುವ ನದಿ ಯಮುನಾ ನದಿಯಾಗಿದೆ. ಮಹಾಸರಸ್ವತಿ ನದಿ ಅಗೋಚರ ಎಂದು ಹೇಳಲಾಗುತ್ತದೆ. ಅದು ಯಾರಿಗೂ ಕಾಣಿಸುವುದಿಲ್ಲ. ಈ 3 ನದಿಗಳ ಸಂಗಮವೇ ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮ. ಇವತ್ತು ನಾನು ಎಲ್ಲ ನಮ್ಮ ವೀಕ್ಷಕರ ಪರವಾಗಿ, ಯಾರ್ಯಾರಿಗೆ ಇಲ್ಲಿಗೆ ಬರೋಕ್ಕಾಗಿಲ್ಲ ಅವ್ರ ಪರವಾಗಿ ಮತ್ತು ಎಲ್ಲರ ಪರವಾಗಿ ಬಂದೀನಿ ಅಂತ ಹೇಳ್ತಾ, ತ್ರಿವೇಣಿ ಸಂಗಮದಲ್ಲಿ ಮುಳುಗಿ ಏಳುವ ಮೂಲಕ ಎಲ್ಲರಿಗೂ ಒಳ್ಳೆಯದಾಗಲಿ, ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳಿಕೊಳ್ಳುತ್ತೇನೆ. ಬೋಟ್ ನಿಂತು ನಡೀರಿ ಹೋಗೋಣ. ಪ್ರಯಾಗ್ರಾಜ್ ಪ್ರಯಾಣದ 4ನೇ ದಿನದ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಮುಂದಿನ ವ್ಲಾಗ್ನಲ್ಲಿ ಪ್ರಯಾಗ್ರಾಜ್ನ ಮತ್ತೊಂದು ಸ್ಥಳದ ಬಗ್ಗೆ ನೋಡೋಣ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಏನೇ ನಿಮ್ಮದು ಅನಿಸಿಕೆ ಇದ್ದರೆ ಕಮೆಂಟ್ ಮಾಡಿ. ಧನ್ಯವಾದಗಳು.